ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ ಎಸ್ ಟಿ ವಿ. ನಾನು ವಿಶೇಷ ಶೆಟ್ಟಿ. ನಮ್ಮ ಜೊತೆ ಇವತ್ತು ಪ್ಯಾರ್ ಸಿನಿಮಾದ ನಿರ್ದೇಶಕ ಸುಪ್ರೀತ್ ಅವರಿದ್ದಾರೆ. ಪ್ಯಾರ್ ಸಿನಿಮಾದ ವಿಶೇಷತೆ ಏನಂದರೆ ಬಿಗ್ ಬಾಸ್ ಖ್ಯಾತಿಯ ರಾಶಿಕ್ ಅವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಬನ್ನಿ ಸುಪ್ರೀತ್ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಒಂದು ಸಾಂಗು ಬಿಗ್ ಬಾಸ್ ಹೌಸಲ್ಲಿ ರಿಲೀಸ್ ಮಾಡಿದ್ದೀರಾ, ಸೂಪರ್ ಹಿಟ್ ಆಗ್ತಾಯಿದೆ. ಎಷ್ಟು ಖುಷಿ ಇದೆ ಈ ಸಾಂಗ್ ಬಗ್ಗೆ, ಯಾಕಂದರೆ ಎಲ್ಲ ಪ್ರೇಮಿಗಳು ಗುನುಗ್ತಾ ಇದ್ದಾರೆ ಈ ಸಾಂಗು. ಹೇಳಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಇವತ್ತು ಖುಷಿ ಸಂದರ್ಭ ಏನಂತಂದರೆ, ಒಂದೇ ಮಾತಲ್ಲಿ ಹೇಳೋದಾದರೆ ಲಾಸ್ಟ್ ವೀಕ್ ನಾವು ಆನಂದ್ ಆಡಿಯೋ ಮೂಲಕ ರಿಲೀಸ್ ಮಾಡಿದ್ವಿ ಸಾಂಗು. ಎಷ್ಟು ಮಟ್ಟಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ನಮಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ಬಟ್ ಇವತ್ತಿನ ದಿನ ಒಂದು ಮೈಲಿಗಲ್ಲು ಆಗಿದೆ ಅಂತ ಅನ್ಕೋಬೋದು ನಮ್ಮ ಹೊಸ ಟೀಮ್ ಇಂದ. ಯಾಕೆ ಅಂತಂದರೆ ಹೊಸ ಟೀಮ್ ಅಂತ ಅಂದಾಗ ಎಲ್ಲೋ ಒಂದು ಕಡೆ ಅಟ್ರ್ಯಾಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದು ನಾವು ಯಾವ ರೀತಿ ಅಂದರೆ ಒಂದು ಸಾಂಗ್ಸ್ ಮೂಲಕನೇ ಮಾಡಬೇಕಾಗುತ್ತೆ. ಆ ಥರ ದೃಷ್ಟಿಯಲ್ಲಿ ಹೇಳಬೇಕು ಅಂತಂದರೆ ನಾವು ಸೋನು ನಿಗಮ್, ಶ್ರೇಯಾ ಘೋಷಾಲ್ ಅವರು ಹಾಡು ಕೊಟ್ಟರು, ಅದನ್ನು ಅದ್ಭುತವಾದ ಲೊಕೇಶನ್ ಶೂಟ್ ಮಾಡಿದ್ವಿ. ಅದು ತೆರೆ ಮೇಲೂ ಸಹಿತ ಚೆನ್ನಾಗಿ ಬರಲೇಬೇಕು ಅಂತಂದ್ಬಿಟ್ಟು ಅದು ತುಂಬ ಕಷ್ಟ ಆದರೂ ಸಹಿತ ಶೂಟ್ ಮಾಡ್ಕೊಂಬಂದು ಕೊನೆಗೆ ಎಲ್ಲ ರೆಡಿ ಮಾಡಿ ಆನಂದ್ ಅಡಿ ಅವ್ರ ಹತ್ರ ಅಪ್ರೋಚ್ ಮಾಡಿದಾಗ ಅವರು ಸಾಂಗ್ ನೋಡಿ ಒಂದು ಒಳ್ಳೆ ಸಾಂಗ್ ಆಗುತ್ತೆ, ಅದ್ಭುತವಾದ ಸಾಂಗ್ ಆಗುತ್ತೆ, ನೀವು ಏನು ಇದೇ ಮುಜುಗರ ಹೇಳ್ದೇ ಏನು ಆತಂಕ ಪಡ್ದೇ ರಿಲೀಸ್ ಮಾಡಿ ಅಂತ ಹೇಳಿ ಒಂದು ಒಳ್ಳೆ ಡೇಟಲ್ಲಿ ರಿಲೀಸ್ ಮಾಡಿಕೊಟ್ರು. ಅವ್ರ ಆಶೀರ್ವಾದ ಮಾಡಿದಾಗೆ ಇವತ್ತೊಂದು ದಿನ 1 ಮಿಲಿಯನ್ ಕ್ರಾಸ್ ಆಗಿದೆ ಬರೀ ಒಂದು ಸಾಂಗಿಂದ. ಇನ್ನು ಶಾರ್ಟ್ಸು, ಈ ಸಾಂಗ್ ಸಂಬಂಧಪಟ್ಟಂಗೆ ಶಾರ್ಟ್ಸ್ ಅವೆಲ್ಲ ಸೇರಿ ಯೂಟ್ಯೂಬಲ್ಲಿ ಒಂದು 5 ಮಿಲಿಯನ್ಸ್ ಪ್ಲಸ್ ವ್ಯೂಸ್ ಆಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇನ್ನು ಇನ್ಸ್ಟಾಗ್ರಾಮ್ ಇದಕ್ಕೆ ಬಂದಾಗ ಈ ಸಾಂಗ್ ಸಂಬಂಧಪಟ್ಟಂಗೆ 10 ಕೋಟಿ ಅಂದರೆ 10 ಮಿಲಿಯನ್ ವೀಕ್ಷಕರು ನೋಡಿದ್ದಾರೆ. ಅದು ತುಂಬ ಸಂತೋಷವಾದ ಸಂದರ್ಭ. ಈ ಖುಷಿನ ಹಂಚ್ಕೊಳ್ಳೋದಕ್ಕೋಸ್ಕರ ಇವತ್ತು ಪ್ರೆಸ್ ಮೀಟ್ ಮಾಡಿದ್ವಿ. ಎಲ್ಲ ನಿಮ್ಮ ಆಶೀರ್ವಾದ, ನಿಮ್ಮ ಸಪೋರ್ಟ್ ಈ ಥರ ಹೀಗೆ ಇರಲಿ. ಅದೇ ರೀತಿ ಇನ್ನು ಮುಂದೇನು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಾಂಗ್ನ ನೋಡಿ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊತೀನಿ. ಒಂದು ಮೊದಲ ನಿರ್ದೇಶನ ನಿಮ್ಮದು ಅಂದರೆ ನಿಮ್ಗೊಂದು ದೊಡ್ಡ ವೇದಿಕೆನೇ ಸಿಕ್ತು ಈ ಸಾಂಗ್ ರಿಲೀಸ್ ಮಾಡೋಕ್ಕೆ. ಬಟ್ ಅದು ಯಾವ ರೀತಿ ಹಂಚ್ಕೋತೀರಾ ಆ ಖುಷಿನ? ಬಟ್ ಇದಕ್ಕೆಲ್ಲ ಕಾರಣ ರವಿ ಸರ್. ನಮ್ಮದು ಮೊದಲನೇ ಟೈಟಲ್ ಲಾಂಚ್ನ ರವಿಚಂದ್ರನ್ ಸರ್ ಲಾಂಚ್ ಮಾಡಿಕೊಟ್ರು. ಆವತ್ತಿನ ದಿನ ನಮಗೇನೋ ಒಂದು ವೈಬ್ ಅಂದರೆ ಏನೋ ಒಂದು ಎನರ್ಜಿ ಇದ್ದಾಗ ಆಯಿತು. ಯಾಕೆ ಅಂತಂದರೆ ಅಂಥ ದೊಡ್ಡ ಮೇರು ನಟ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಲ್ದೇ ಅವರು ಸಹಿತ ನಮ್ಮ ಪ್ಯಾರ್ ಅಂತ ಸಿನಿಮಾನ ಟೈಟಲ್ ಲಾಂಚ್ ಮಾಡಿರೋದು ತುಂಬ ಖುಷಿ ಆಯಿತು. ಅವತ್ತೇಲೋ ಒಂದು ಕಡೆ ನಮ್ಗೆ ಅನ್ನಿಸ್ತು, ಓಕೆ ಅವ್ರ ಕೈಯಾರೆ ಒಂದು ಲಾಂಚ್ ಮಾಡಿದ್ದಾರೆ, ಅದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಕ್ಸಸ್ ಕಾಣ್ಬೋದು ಅನ್ನೋದೇ ನಮಗೊಂದು ನೆಕ್ಸ್ಟ್ ಕೆಲಸ ಮಾಡೋದಕ್ಕೆಲ್ಲ ಒಂದು ಇನ್ಸ್ಪಿರೇಷನ್ ಕ್ರಿಯೇಟ್ ಆಯಿತು. ಅದೇ ರೀತಿ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಎಲ್ಲ ನೆಕ್ಸ್ಟ್ ಸಾಂಗ್ಸನ್ನು ಸಹಿತ ರಿಲೀಸ್ ಮಾಡೋಣ ಅಂತ ಹೇಳಿ ಆನಂದ್ ಅಡಿಯೋದು ಆಗ್ತಿದ್ದಂಗೆ ಅವತ್ತಿನ ದಿನವೇ ಬಿಗ್ ಬಾಸ್ ಕಲರ್ಸ್ ಕನ್ನಡ ಬರ್ತಿರೋದ್ರಲ್ಲಿ ಬಿಗ್ ಬಾಸಲ್ಲಿ ಒಂದು ಆಪರ್ಚುನಿಟಿ ಸಿಕ್ತು. ಯಾಕೆ ಅಂತಂದರೆ ರಾಶಿಕಾ ಶೆಟ್ಟಿ ನಮ್ಮ ಸಿನಿಮಾ ಹೀರೋಯಿನ್. ಅದರಿಂದ ಅಲ್ಲಿ ಕಂಟೆಸ್ಟೆಂಟ್ ಆಗಿರೋದ್ರಿಂದ ಅವ್ರಿಗೂ ವಿಷಯ ಮುಟ್ಟಿಸ್ಬೇಕಾಗಿತ್ತು. ಯಾಕೆಂದರೆ ಅವ್ರದ್ದು ಕನಸಿನ ಸಿನಿಮಾ ಇದು, ತುಂಬಾ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ, ಇಷ್ಟಪಟ್ಟು ಆಮೇಲೆ ತುಂಬಾ ಎಫರ್ಟ್ ಹಾಕಿ ಮಾಡಿದ್ದಾರೆ. ಎಷ್ಟು ಅಂತಂದರೆ ಈ ಸಾಂಗ್ ಅಂತ ಈಸಿಯಾಗಿ ಆಗಿಲ್ಲ. ಯಾಕೆಂದರೆ ಲಡಾಖಲ್ಲಿ ಅವರೆಲ್ಲ ತಲೆ ಸುತ್ತ ಬಿದ್ದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಇಂಜೆಕ್ಷನ್ ತೊಗೊಂಡು ಇಮ್ಮಿಡಿಯೇಟ್ ಶೂಟಿಂಗಲ್ಲಿ ಕಮಿಟ್ ಆಗಿದ್ದಾರೆ. ಇವೆಲ್ಲ ಏನನ್ಸುತ್ತೆ ಅಂತಂದರೆ ಅವ್ರಿಗಿರೋ ಡೆಡಿಕೇಶನ್. ಈ ಥರ ಎಲ್ಲ ಡೆಡಿಕೇಟ್ ಮಾಡಿರೋಂಥ ನಮ್ಮ ಹೀರೋಯಿನ್ ರಾಶಿಕಾ ಶೆಟ್ಟಿ ಅವ್ರಿಗೆ ನಾವು ಸಾಂಗ್ ರಿಲೀಸ್ ಮಾಡಿರೋದು ಹೇಗಾದರೂ ಮಾಡಿ ಗೊತ್ತಾಗಬೇಕು. ಯಾಕಂದರೆ ಅಲ್ಲಿ ಬಿಗ್ ಬಾಸಲ್ಲಿ ಏನೂ ಗೊತ್ತಾಗಲ್ಲ, ಹೊರಗಡೆ ಜಗತ್ತಲ್ಲಿ ಏನು ನಡೀತಿರುತ್ತೆ ಅಂತ ಅಂದ್ಬಿಟ್ಟು. ಈ ಥರ ಇದ್ದಾಗ ಹೇಗಾದರೂ ಮಾಡಿ ಅವ್ರಿಗೆ ವಿಷಯ ತಿಳಿಸ್ಬೇಕು ಅಂತ ಅಂದಾಗ ಒಂದು ಸರಿ ಅಪ್ರೋಚ್ ಮಾಡಿದಾಗ ಅವರು ಸಹಿತ ತುಂಬ ಕೋಪ್ರೇಟ್ ಮಾಡಿದ್ರು. ಅದ್ರ ಜೊತೆಗೆ ರವಿ ಸರ್ನು ಸಹಿತ ಅವರು ಹೇಳಬೇಕು ನಮ್ಮ ಪಾಲಿನ ದೇವರು. ಅವರು ಪ್ರತಿಯೊಂದದಲ್ಲೂ ಸಹಿತ ನಮ್ಮ ಏನೇ ಪ್ರಮೋಷನ್ ಆಗಲಿ ಅವರು ಸಪೋರ್ಟಿವ್ ಆಗಿ ನಿಂತಿರೋದ್ರಿಂದ ನಮ್ಮ ಸಿನಿಮಾ ಇಲ್ಲಿ ತನಕ ಒಂದು ಗುರುತಿಸ್ಕೊಳ್ಳೋ ಥರ ಆಗಿದೆ. ಇದರಲ್ಲಿ ಬಿಗ್ ಬಾಸಿಗೆ ನಮ್ಮ ಹೀರೋ ರಿಶ್ವಿನ್ ಮತ್ತು ರವಿ ಸರ್ನು ಹೋಗಿ ಅಲ್ಲಿ ಸಾಂಗ್ ರಿಲೀಸ್ ಮಾಡಿ ಅಲ್ಲೂ ರಾಶಿಕಾ ಶೆಟ್ಟಿ ಗೊತ್ತಾಗಿ ಮಾಡಿ ಇನ್ನೂ ಲಕ್ಷಾಂತರ ಜನಕ್ಕೂ ಸಹಿತ ನಾವು ಪ್ಯಾರ್ ಟೀಮ್ ಯಾರು, ನಮ್ಮ ಸಾಂಗ್ ಏನು ಅನ್ನೋದ್ರ ಬಗ್ಗೆ ಅದ್ರ ಮೂಲಕ ಬಿಗ್ ಬಾಸ್ ಮೂಲಕ ಗೊತ್ತಾಗಿದೆ. ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೇ. ಇದೊಂದು ಏನೋ ಅಪರೂಪದ ಅವಕಾಶ ಇದು, ಅದು ನಮ್ಗೆ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಇದೊಂದು ಅದೃಷ್ಟನೇ ಅಂತ ಅನ್ಕೋಬೋದು. ಅದೊಂದು ದೊಡ್ಡ ವೇದಿಕೆನೇ ಕ್ರಿಯೇಟ್ ಆಯಿತು ನಮ್ಮ ಸಾಂಗ್ ಪ್ರಮೋಷನ್ಗೆ. ಅದು ತುಂಬ ಖುಷಿ ಆಯಿತು ಸರ್. ಅದು ಖುಷಿ ವಿಚಾರದಾಗ ಹಂಚ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ರಾಶಿಕ್ ಅವರು ಇವಾಗಿಲ್ಲ ನಮ್ಮ ಜೊತೆ ಬಿಗ್ ಬಾಸ್ ಹೌಸಲ್ಲಿದ್ದಾರೆ. ಬಟ್ ನಿಮಗೆ ಅವ್ರು ಆಡ್ತಿರೋ ಆಟ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನೋಡ್ತಾ ಇರ್ತೀರ ಅನ್ಕೋತೀನಿ. ಏನು ಹೇಳ್ತೀರಾ ಅವ್ರ ಆಟದ ಬಗ್ಗೆ? ಅವರು ವ್ಯಕ್ತಿತ್ವದಲ್ಲಿ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್. ಯಾಕೆ ಅಂತಂದರೆ ಏನು ಬೇಕಾದರೂ ಫೇಸ್ ಮಾಡ್ತಾರೆ. ನಮ್ಮ ಸಿನಿಮಾ ಸೆಟ್ಟಲ್ಲೇ ಒಂದೊಂದು ಕಷ್ಟಕರವಾದ ಸೀನ್ಗಳಲ್ಲೆಲ್ಲ ಒಂದು 5-6 ಸರಿ ಬಿದ್ದಿದ್ದಾರೆ.
ನನಗೆ ಒಂದೊಂದ್ಸರಿ ಯಾವುದೋ ಒಂದು ಸೀನ್ ಮಾಡಬೇಕಾದ್ರೆ ಹಿಂದ್ಗಡೆ ಯಾವುದೋ ಒಂದು ಅಡ್ಡ ಬಂದು ಹಿಂದ್ಗಡೆನೇ ಬಿದ್ದುಬಿಟ್ರಿ, ಯಾವ್ದು ಸಪೋರ್ಟ್ ಇಲ್ಲ ನನಗೆ. ಏನಾಯಿತು ಇನ್ನು ಮತ್ತೆ ಏನಾಗ್ಬಿಡ್ತು ಅನ್ನೋ ಥರದ ನಾನು ನೋಡೋಕ್ಕೆ ಹೋಗಲಿ, ಎಷ್ಟೊಂದು ಆತಂಕ ಆಗಿಬಿಟ್ಟಿತ್ತು. ಆ ಇದರಲ್ಲಿ ಮತ್ತೆ ಅವರು ಸುಧಾರಿಸ್ಕೊಂಡು ಮತ್ತೆ ಶೂಟಿಂಗ್ ಕಮಿಟ್ ಆಗ್ತಿದ್ರು. ಈ ಥರದ್ದು ತುಂಬ ಇನ್ಸಿಡೆಂಟ್ಗಳು ನಡೆದಿದೆ. ಇಂಥ ಸ್ಟ್ರಾಂಗ್ ಕ್ಯಾರೆಕ್ಟ್ರು ಬರೀ ಫಿಸಿಕಲ್ ಅಷ್ಟೇ ಅಲ್ಲ, ಮೆಂಟಲಿ ಸಹಿತ ತುಂಬಾ ಸ್ಟ್ರಾಂಗ್. ಏನಕ್ಕೆ ಮೆಂಟಲಿ ಸ್ಟ್ರಾಂಗ್ ಅಂತ ಹೇಳ್ತೀನಿ ಅಂದರೆ, ಇವಾಗ ನಮಗೆ ಏನಾದರೂ ಒಂದು ಮಾಡಬೇಕು ಅಂತಂದರೆ ಫಸ್ಟು ಮೆಂಟಲಿ ನಾವು ಮೈಂಡಲ್ಲಿ ಹಾಕೋಬೇಕು. ಎಷ್ಟೇ ಕಷ್ಟ ಆದರೂ ನಾನು ಮಾಡಬೇಕು ಅನ್ನೋದು ಮೈಂಡಲ್ಲಿದ್ದರೆ ಮಾತ್ರ ನಾವು ಫಿಸಿಕಲ್ ವರ್ಕ್ ಮಾಡೋಕ್ಕೆ ಸಾಧ್ಯ. ಆ ಥರ ಸ್ಟ್ರಾಂಗ್ ಮೈಂಡ್ ಪರ್ಸನ್ ಅವರು. ನಾನು ಆ್ಯಕ್ಚುಲಿ ನಾನು ಶೂಟಿಂಗ್ ಸ್ಪಾಟಲ್ಲೇ ನೋಡಿದ್ದೀನಿ ಅದನ್ನು ನಾನು ಬಿಗ್ ಬಾಸಲ್ಲಿ ನೋಡ್ತಾ ಇದ್ದೀನಿ. ಒಳ್ಳೆ ಚೆನ್ನಾಗಿ ಆಡ್ತಿದ್ದಾರೆ, ಖುಷಿ ಇದೆ. ಇನ್ನು ಮುಂದೆನೂ ಸಹಿತ ಚೆನ್ನಾಗಿ ಆಡಲಿ ಅಂತ ವಿಶ್ ಮಾಡ್ತೀನಿ. ಬಿಗ್ ಬಾಸ್ ಅನ್ನೋಂಥ ವ್ಯಕ್ತಿತ್ವದ ಆಟ, ವ್ಯಕ್ತಿತ್ವದ ಅದು ಹೊರಗಡೆ ಬರಲೇಬೇಕು. ಅವ್ರ ಮುಖವಾಡ ಏನಿರುತ್ತೆ ಅನ್ನೋಂಥ ರಿಯಲ್ ಅಂದರೆ. ಬಟ್ ನಿಮ್ಮ ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತವೆ? ರಾಶಿಕ ಬಿಗ್ ಬಾಸ್ ಮನೆಗೂ ಕೂತ ಇವಾಗ ಶೂಟಿಂಗ್ ಸೆಟ್ಟಲ್ಲೂ ಸೇಮ್ ಹಾಗೆ ಇರ್ತಿದ್ದು, ಅಥವಾ ನಿಮ್ಗೇನಾದರೂ ಬಿಗ್ ಬಾಸಲ್ಲಿ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಅವ್ರ ನಡುವೆ ಅಂತ ಹೇಳೋದು? ಮೊದಲು ಫಸ್ಟು ಒಂದು ಸ್ವಲ್ಪ ವ್ಯತ್ಯಾಸ ಏನಕ್ಕೆ ಕಾಣಿಸ್ತು ಅಂತಂದರೆ, ಇವಾಗ ನಾವೇ ಎಲ್ಲಾದರೂ ಒಂದು ಕಡೆ ಜನಗಳ ಹತ್ರ ಬೆಳೆತಿರ್ತೀವಿ ಅಂತ ಅಂದ್ಕೊಳ್ಳಿ. ಎಲ್ಲಾದರೂ ಒಂದು ಕಡೆ ಅಜ್ಞಾತವಾಸಕ್ಕೆ ಏನಾದರೂ ಜಾಸ್ತಿ ಜನಗಳು ಇಲ್ಲದೇ ಇರೋಂಥದ್ದು ಲಿಮಿಟೆಡ್ ಪರ್ಸನ್ಗಳ ಜೊತೆ ಮೀಟ್ ಮಾಡಿದಾಗ ಯಾರಿಗೇ ಆಗಲಿ ಆ ಥರ ಆಗುತ್ತದು. ಅದು ನಮಗೆ ಆಗಲಿ ಅವ್ರಿಗೆ ಆಗಲಿ ಆ ಥರ ಒಂದು ವಾರ 2 ವಾರ ಥರ ಅನ್ನಿಸ್ತು. ಯಾಕೆ ಕಂಫರ್ಟ್ ಝೋನಲ್ಲಿ ಇರೋಲ್ಲ ಅಲ್ಲಿ. ಈ ಥರ ಇದ್ದಾಗ ಎಲ್ಲರಿಗೂ ಅನಿಸುತ್ತೆ, ಯಾಕಂದರೆ ಯಾಕೆ ಈ ಥರ ಆಗ್ತಿದಾರಲ್ಲ, ಯಾಕೆ ಮೊದಲು ಥರ ಎಷ್ಟೊಂದು ಸ್ಟ್ರಾಂಗ್ ಆಗಿಲ್ವಲ್ಲ, ಯಾಕೆಲ್ಲ ಒಂಥರ ಹೈಡ್ ಆಗ್ತಿದಾರಲ್ಲ ಅಂತ. ಬಟ್ ಅಲ್ಲಿರೋ ಹೋದ್ಮೇಲೆ ಗೊತ್ತಾಗುತ್ತೆ ಅದು ನಮಗೂ ಈ ಥರನೇ ಆಗುತ್ತೆ ಅಂತ ಅಂದ್ಬಿಟ್ಟು. ಆ ದೃಷ್ಟಿಲಿ ಅವ್ರದ್ದು ಏನೂ ಚೇಂಜಸ್ ಕಾಣಲಿಲ್ಲ. ಬಟ್ ಚೇಂಜಸ್ ಎಲ್ಲರಿಗೂ ಆಗೋಂಥದ್ದೇ ಅವ್ರಿಗೂ ಆಗಿದೆ. ಬಟ್ ಆ ಚೇಂಜಸ್ಸೇ ಅದು ಮುಕ್ಕೋಡ ಅಂತ ಹೇಳೋದಕ್ಕಾಗಲ್ಲ. ಅದು ಇವಾಗ ಏನಾದರೂ ಒಂದು ಇವಾಗ ಹೊರಗಡೆ ಏನಾದರೂ ಒಂದು ಇದನ್ನು ಇವಾಗ ಒಳಗಡೆ ಎಲ್ಲಾದರೂ ಹೋಯ್ತು ಅಂತಂದರೆ, ಇವಾಗ ಎಲ್ಲರ ಜೊತೆ ಬೆಳೆತಿರ್ತೀವಿ. ಎಲ್ಲಾದರೂ ಒಂದು ಕಡೆ ನಾವು ಬೇರೆ ಕಂಪ್ನಿಗಳಿಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಯಾರು ಇಲ್ದಿರೋ ಜಾಗದಲ್ಲಿ ಹೋಗಿ, ಇವಾಗ ಫಾರಿನ್ಗಳಲ್ಲಿ ಸೆಟ್ಲ್ ಆಗಿರ್ತಾರೆ ಎಷ್ಟೋ ಜನ. ಇವಾಗ ನಮ್ಮ ಜನಗಳ ಹತ್ರ ಬೆರ್ತಿರೋರಲ್ಲಿ ಯಾರ ಜೊತೆ ಬೆರೆಯೋಕ್ಕಾಗಲ್ಲ. ಆವಾಗ ಚೇಂಜಸ್ ಆಗುತ್ತದು, ಅದು ಕಾಮನ್ ನೇಚರ್ ಅದು. ಆ ಥರ ಒಂದು 2 ವಾರ ಆಯಿತು. ಬಟ್ ಓವರ್ಕಮ್ ಬೇಗ ಆದರೂ ಮಾತ್ರ ಆ ಥರ ಕ್ಯಾರೆಕ್ಟ್ರು ಆ ಥರ ಬೇಗ ಓವರ್ಕಮ್ ಆಗೋದು ತುಂಬ ಕಷ್ಟ. ಆದರೆ ಅವರಾದರೂ ಏನಕ್ಕೆ ಅಂತಂದರೆ ತುಂಬ ಸ್ಟ್ರಾಂಗ್ ಇರೋ ಮೈಂಡ್ಸೆಟ್ ಇರೋದ್ರಿಂದ. ಆ ಇದರಲ್ಲಿ ಯಾವ ಮುಖವಾಡನೂ ಇಲ್ಲ, ಏನೂ ಇಲ್ಲ. ನಾವು ಏನು ನೋಡಿದ್ವಿ ಅದೇ ರೀತಿ ಆಡ್ತಿದ್ದಾರೆ. ತುಂಬ ಸ್ಟ್ರಾಂಗ್ ಪರ್ಸನಾಲಿಟಿ ಮಾತ್ರ. ಕಮೆಂಟ್ ಸೆಕ್ಷನಲ್ಲಿ ನೋಡಿದಾಗ ಒಂದಿಷ್ಟು ಕಮೆಂಟ್ ರಾಶಿಕೆ ಏನು ಆಟ ಆಡಿದ್ದಾರೆ ಇಷ್ಟು ದಿನ, ಬಟ್ ಸೂರಜಿಂದ ಇಲ್ಲಿ ತನಕ ಬಂದರು, ಆ ಥರದ್ದೆಲ್ಲ ಕಮೆಂಟ್ಸ್ಗಳು ಬರ್ತಾನೆ ಇರ್ತವೆ. ಬಟ್ ಇದ್ರ ಬಗ್ಗೆ ನೀವು ಒಪಿನಿಯನ್ ಏನು ಹೇಳ್ತೀರಾ ಅಂತ? ಅದೇನಂತಂದರೆ, ಇವಾಗ ಒಂದು ಏನೋ ನಾವು ಆಡ್ತಿರ್ಬೇಕಾದ್ರೆ ಯಾರಾದರೂ ಒಬ್ಬರು ಜೊತೇಲಿ ಇರಲಿ ಅಂದರೆ, ಇವಾಗ ಒಂದು ಒಳ್ಳೆತನ ಇತ್ತು ಅಂತಂದರೆ ನಾವು ಸಹಿತ ಅದ್ರ ಜೊತೆ ಸೇರ್ಕೋಬೇಕು ಅಂತ ಹೊರತು ಯಾರೇ ಆಗಲಿ ಅದು ಒಳ್ಳೆತನ, ಅದು ಕಾಮನ್. ಅದು ನಮಗೆಲ್ಲ ಒಂದು ಕಡೆ ಪರ್ಸನ್ ಯಾವಾಗ ಇಷ್ಟ ಆಗ್ತಾರೆ ನಮ್ಗೆ ಗೊತ್ತಿಲ್ಲದೇ ನಾವು ಅವ್ರ ಜೊತೆ ಜಾಸ್ತಿ ಮಾತಾಡ್ತೀವಿ. ಆಮೇಲೆ ಎಲ್ಲೊಂದು ಕಡೆ ಅವ್ರು ನಮಗೆ ಒಳ್ಳೇದು ಬಯಸ್ತಿತ್ತು ಅಂತಂದರೆ ನಾವು ಗೊತ್ತಿಲ್ಲದೇನೋ ಸಹಿತ ಅವ್ರ ಜೊತೆ ಚೆನ್ನಾಗಿ ಸ್ಪಂದಿಸ್ತೀವಿ. ಆಮೇಲೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಆ ಥರ ದೃಷ್ಟಿಲಿ ಅವರು ಏನು ಅಲ್ಲಿ ಮನೆಯವ್ರ ಜೊತೆ ಆ ಥರ ನಡ್ಕೊಂಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಅವ್ರ ತನನ ಬಿಟ್ಕೊಟ್ಟಿಲ್ಲ. ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಆಡ್ತಿದ್ದಾರೆ. ಬಟ್ ಎಲ್ಲೋ ಒಂದು ಕಡೆ ಅವ್ರಿಗೆ ಇಷ್ಟ ಆಗೋರ ಜೊತೆ ಯಾರು ಇಷ್ಟ ಆಗ್ತಾರೋ ಅದು ಬೇರೆದ್ರಲ್ಲಿ ತಪ್ಪಿಲ್ಲ. ಅದು ಆ ಥರ ಇದರಲ್ಲಿ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಕೇಳಬೇಕಂದ್ರೆ ಒಂದೇ ಮಾತಲ್ಲಿ ಹೇಳೋದಾದ್ರೆ ಅಂದರೆ ಸೋನು ನಿಗಮ್ ಅವರು ಹಾಡಾಡಿದ್ದಾರೆ. ಬಟ್ ನಿಮ್ಗೆ ಗೊತ್ತು ಸೋನು ನಿಗಮ್ ಅವರು ಎಲ್ಲ ಕನ್ನಡಿಗರು ಅವ್ರ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಬಟ್ ಈ ಥರ ನೀವು ಅವ್ರ ಹತ್ರನೇ ಹಾಡಿಸಿದಾಗ ಮತ್ತು ನಿಮ್ಗೆ ಏನಾದ್ರು ಎಫೆಕ್ಟ್ ಆಗಲ್ವಾ? ಸಿನಿಮಾಕ್ಕೆ ಏನಾದ್ರು ಎಫೆಕ್ಟ್ ಆಗಲ್ವಾ ಅಂತ ಅನಿಸ್ತು ಏನು? ಯಾಕಂದರೆ ಗೊತ್ತಲ್ವ ಅದು ಈ ಥರದ್ದೆಲ್ಲ ಆಗಿ ಹೋಗಿದ್ದು. ಬಟ್ ಇವಾಗಲೂ ಕೂಡ ಕನ್ನಡಿಗರು ಅವ್ರ ಮೇಲೆ ಕಿಡಿ ಕಾರ್ತಾನೆ ಇದ್ದಾರೆ. ಸೊ ಅದಕ್ಕೋಸ್ಕರ ಕೇಳಿ ಸರ್, ಅದು ನಾವು ಇದೆಲ್ಲ ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆನೇ ನಾವು ಆಡಿಸಿದ್ವಿ. ಆಮೇಲೆ ಆಡಿಸಿದ್ಮೇಲೆ ಅವರು ಅದು ತುಂಬಾ ತಪ್ಪು ಅದೇ ಅಂಥವೆಲ್ಲ. ಯಾಕಂದರೆ ಏನೇ ಎಕ್ಸೈಟ್ಮೆಂಟ್ ಏನೇ ಇತ್ತು ಅಂದ್ರೂ ಸಹಿತ ಕನ್ನಡ ಅಂದರೆ ನಮ್ಗೆ ಅಭಿಮಾನ ಇರುತ್ತೆ. ಯಾವುದೇ ಕಾರಣಕ್ಕೂ ಬಿಟ್ಕೊಡ್ಬಾರ್ದು, ಅಷ್ಟು ಹಗುರವಾಗೂ ತಗೊಳ್ಬಾರ್ದು. ಅದನ್ನು ಖಂಡಿಸ್ತೀನಿ. ಅದನ್ನು ಸರ್ ನಾನು ಒಪ್ಕೊಳ್ಳಲ್ಲ. ಆಮೇಲೆ ಅವರು ಎಲ್ಲೋ ಒಂದು ಕಡೆ ಅಷ್ಟು ಈಸಿಯಾಗಿ ಕ್ಷಮೆ ಕೇಳಲಿಲ್ಲ. ಅವಾಗ ತುಂಬ ಬೇಜಾರಾಯಿತು. ಆ ಟೈಮಲ್ಲಿ ನಾವು ಸಾಂಗ್ನ ಯೂಸ್ ಮಾಡಬಾರ್ದು ಅನ್ನೋ ಥರನೇ ಇದ್ದಿತ್ತು. ಯಾವಾಗ ಒಂದು ಸರಿ ಕ್ಷಮೆ ಕೇಳಿಬಿಟ್ಟು ಆಮೇಲೆ ನಮ್ಮ ಇದರಲ್ಲೆಲ್ಲ ದೊಡ್ಡವರೆಲ್ಲ ಒಂದು ಸ್ವಲ್ಪ ಓಕೆ ಅಂತ ಇದಾದಮೇಲೆ ಓಕೆ ಇಟ್ಕೋಬೋದು ಅನ್ನೋ ಥರದಲ್ಲಿ ತೀರ್ಮಾನ ಮಾಡಿದ್ವಿ. ಬಟ್ ಆ ಥರ ಮುಂಚೆನೇ ಆಡಿಸಿದ್ವಿ ಸರ್ ನಾವು. ಇಲ್ಲ ಆಮೇಲೆ ಅವ್ರು ಯಾವಾಗ ಕ್ಷಮೆ ಕೇಳೋದಕ್ಕೆ ಒಂದಷ್ಟು ದಿನ ತೊಗೊಂಡ್ರು. ಆವಾಗ ನಿರ್ದಾಕ್ಷಿಣ್ಯವಾಗಿ ನಾವು ಬೇಡ ಅನ್ನೋ ಥರದಲ್ಲಿ, ಯಾಕಂದರೆ ಅಷ್ಟೊಂದು ಖರ್ಚಾಗಿರುತ್ತಲ್ಲ. ಆಮೇಲೆ ಅವ್ರು ಸಿಕ್ಕಿದ್ದು ನಮಗೆ ಅಷ್ಟು ಈಸಿಯಾಗಿ ಸಿಕ್ಕಿರಲಿಲ್ಲ. 1 ವರ್ಷ ತನಕ ಇದು ಫಾಲೋಅಪ್ ಮಾಡಿ ಸಿಕ್ಕಿದ್ದು. ಈ ಥರ ಇದ್ದಾಗ ಒಂದು ಸ್ವಲ್ಪ ನಮಗೂ ಇದ್ದಿತ್ತು. ಯಾವಾಗ ಅವ್ರು ಸ್ವಲ್ಪ ಕ್ಷಮೆ ಎಲ್ಲ ಕೇಳಿ ಒಂದು ಸ್ವಲ್ಪ ಸಾಫ್ಟ್ ಕಾರ್ನರ್ ಬಂತು, ಆವಾಗ ಏನೋ ಒಂದು ಮಾಡಿದ್ದು. ನಮ್ಮದು ಹೊಸ ಟೀಮ್ ಸರ್, ಅದಲ್ಲದೆ ಒಂದು ಆಗಬೇಕು ಅಂದಾಗ ಮತ್ತೆ ಎಕ್ಸ್ಟ್ರಾ ಖರ್ಚು ಅವೆಲ್ಲ ಪ್ರೊಡ್ಯೂಸರ್ ಅವೆಲ್ಲ ಒಂದು ಸ್ವಲ್ಪ ಕಷ್ಟ ಆಗುತ್ತಂತ ಹೇಳಿ ಅದನ್ನು ಉಳಿಸ್ಕೊಂಡ್ವಿ ಅಷ್ಟೇ. ಬಟ್ ಅದು ಇನ್ನೂ ಬೇಜಾರಿದೆ, ಅಷ್ಟು ಸುಲಭ ಮಾಯ ಹಾಕಾಗಲ್ಲ. ಬಟ್ ಏನೋ ಒಂದು ಅವ್ರ ಕಲೆಗೆ ಬೆಲೆ ಕೊಡಬೇಕನ್ನೋ ದೃಷ್ಟಿಗೋಸ್ಕರ ಇದು ಮಾಡಿದ್ದು. ಬಟ್ ಶ್ರೇಯಾ ಘೋಷಾಲ್ ಮೇಡಮ್ ಅಂತೂ ಜೆನ್ಯೂನ್ ಪರ್ಸನ್. ಅವರಂತೂ ತುಂಬ ಚೆನ್ನಾಗಿ ಆಡ್ಕೊಡ್ತಾರೆ.
ಮಾಡಿಕೊಟ್ರು. ತುಂಬ ವರ್ಷಗಳಾಗಿತ್ತು ಆಡಿ, ಅದು ನಮಗೆ ತುಂಬ ಖುಷಿ ಇದೆ. ಕೊನೆಯದಾಗಿ ಯಾವಾಗ ಸಿನಿಮಾ ರಿಲೀಸ್ ಪ್ಲ್ಯಾನ್ ಇಟ್ಕೊಂಡಿದ್ದೀರಾ ಏನಂತ ಸರ್? ಅದು ಫೆಬ್ರವರಿಗೆ ಅಂತ ಅಂದ್ಕೊಂಡಿದ್ದೀವಿ, ಆ ಟೈಮಲ್ಲಿ ಅಂತ ಅಂದ್ಕೊಂಡು ಅದಾದಮೇಲೆ ಆಗ್ಬೋದು, ಯಾಕಂದರೆ ಸ್ವಲ್ಪ ಪೋಸ್ಟ್ ಪ್ರೊಡಕ್ಷನ್ ವರ್ಕೆಲ್ಲ ನಡೀತಾ ಇದೆ, ಅವೆಲ್ಲ ಮುಗಿದ್ಮೇಲೆ ಬರೋಣ. ಥ್ಯಾಂಕ್ ಯು ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.